ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿವೃತ್ತ ನ್ಯಾಯಮೂರ್ತಿ ಆಗಿರುವಂತಹ ಕುನ್ನಾ ನೇತೃತ್ವದ ಆಯೋಗ ಕೂಡ ರಚನೆ ಆಗಿದೆ. ಈ ಒಂದು ಆಯೋಗ 1 ತಿಂಗಳ ಒಳಗಾಗಿ ವರದಿಯನ್ನ ಕೊಡಬೇಕು ಅಂತ ಕೂಡ ಸರ್ಕಾರ ಈಗಾಗಲೇ ಆದೇಶವನ್ನ ಕೊಟ್ಟಿದೆ. ಹಾಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟು 4 ಕಡೆ ಕೂಡ ಪರಿಶೀಲನೆ ಮಾಡಬೇಕಿದೆ. HAL ವಿಮಾನ ನಿಲ್ದಾಣದಿಂದ ಹಿಡಿದು ವಿಧಾನಸೌಧದಲ್ಲಾದಂತಹ ಕಾರ್ಯಕ್ರಮ, ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಆದಂತಹ ಕಾಲ್ತುಳಿತ, ಅಲ್ಲಿ ಎಷ್ಟು ಜನ ಸೇರಿದ್ರು, ಈಗಾಗಲೇ ಮೆಟ್ರೋ ಟಿಕೆಟ್ ಸೋಲ್ಡ್ ಔಟ್ ಆಗಿರುವಂತ ಮಾಹಿತಿ ಪ್ರಕಾರ ನೋಡೋದಾದ್ರೆ 9 ಲಕ್ಷಕ್ಕೂ ಹೆಚ್ಚು ಜನರು ಟಿಕೆಟ್ ಪಡೆದಿದ್ರು ಅಂತ. ಒಂದು 8 ಲಕ್ಷ ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಮುತ್ತ ಬಂದಿದ್ರು ಅಂದ್ರೂ ಕೂಡ ಆ ಸಂದರ್ಭದಲ್ಲಿ ಒಂದು ಪ್ಲಾನ್ ಇರಬೇಕಾಗಿತ್ತು. ಇಷ್ಟು ಜನ ಬಂದು ಸೇರ್ತಾರೆ ಅಂತ ಬಂದಾಗ ಅಲ್ಲಿ ಇರುವಂಥದ್ದು ಜಸ್ಟ್ 33,000 ಸೀಟಿಂಗ್ ಕೆಪಾಸಿಟಿ ಅಷ್ಟೇ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ. ಹಂಗಿದ್ಮೇಲೆ ಇಷ್ಟೆಲ್ಲ ಜನರು ಬರೋದಕ್ಕೆ ಹೇಗೆ ಅವಕಾಶ ಮಾಡಿಕೊಟ್ರಿ? ಫ್ರೀ ಪಾಸ್ ಅಥವಾ ಫ್ರೀ ಟಿಕೆಟ್ ಅಂತ ಅನೌನ್ಸ್ ಮಾಡುವಂಥ ಅವಶ್ಯಕತೆ ಏನಿತ್ತು? ಗೇಟ್ ನಂಬರ್ 20ರಲ್ಲಿ ಅಷ್ಟು ಜನ ನಿಂತಂಥ ಸಂದರ್ಭದಲ್ಲಿ ಅವರನ್ನ ಹಂತ ಹಂತವಾಗಿ ಒಳಗೆ ಬಿಡೋದ್ರ ಬದಲು ಯಾಕೆ ಹೊರಗಡೆ ನಿಲ್ಲಿಸ್ಕೊಂಡಿದ್ರಿ? ಏಕಾಏಕಿಯಾಗಿ ಒಳಗೆ ಬಿಟ್ಟಿದ್ಯಾಕೆ? ಇವೆಲ್ಲ ಪ್ರಶ್ನೆಗಳು ಕೂಡ ಇದ್ದಾವೆ. ಹಾಗಾಗಿ ಅಲ್ಲೊಬ್ರು ಇಲ್ಲೊಬ್ರು ತಲೆದಂಡ ಆದರೆ ಸರಿಯಲ್ಲ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೇರ ಹೊಣೆ ಯಾರು? ಅವರ ತನಿಖೆ ಆಗಬೇಕಿದೆ, ಅವರ ತಲೆದಂಡ ಆಗಬೇಕಾಗಿದೆ. ಪೂರ್ವ ತಯಾರಿ ಇಲ್ಲದೆ ಇಂತಹ ಕಾರ್ಯಕ್ರಮವನ್ನ ಮಾಡುವಂತ ಅವಶ್ಯಕತೆ ಏನಿತ್ತು ಅಂತ. ಅಟ್ಲೀಸ್ಟ್ ಒಂದು ಮೆರವಣಿಗೆ ಮಾಡಿ ಚಿನ್ನಸ್ವಾಮಿಯಲ್ಲಿ ಕಾರ್ಯಕ್ರಮ ಮಾಡಿಬಿಟ್ಟಿದ್ರು ಈ ದೊಡ್ಡ ಮಟ್ಟದಲ್ಲಿ ಈ ಕಾಲ್ತುಳಿತ ಆಗ್ತಾ ಇತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಇವರು 2 ಕಡೆ ಕಾರ್ಯಕ್ರಮವನ್ನ ಇಟ್ಕೊಂಡ್ರು. HAL ಅಲ್ಲಿ ಭದ್ರತೆ, ಒಂದ್ ಕಡೆ ವಿಧಾನಸೌಧದಲ್ಲಿ ಭದ್ರತೆ, ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಭದ್ರತೆ, ಇನ್ನು ತಾಜ್ ವೆಸ್ಟ್ ಎಂಡ್ಗೂ ಭದ್ರತೆ ಕೊಡಬೇಕು. ಇರುವಂತ ಪೊಲೀಸರನ್ನ ಎಲ್ಲಿ ಯಾವ ರೀತಿಯಾಗಿ ಸ್ಪ್ಲಿಟ್ ಮಾಡ್ತೀರಾ, ಹೇಗೆ ನಿಯೋಜನೆ ಮಾಡ್ತೀರಾ, ಇದ್ಯಾವುದು ಕೂಡ ತಲೆಗೆ ಬರಲೇ ಇಲ್ವಾ? ಏಕಾಏಕಿಯಾಗಿ ಕಪ್ ಗೆದ್ದಂತ ಮಾರನೇ ದಿನಾನೇ 24 ಗಂಟೆ ಒಳಗಾಗಿ ಕಾರ್ಯಕ್ರಮ ಮಾಡಲೇಬೇಕು, ಸನ್ಮಾನ ಮಾಡಲೇಬೇಕು ಅನ್ನುವಂಥ ಆ ಅನಿವಾರ್ಯತೆ ಯಾಕೆ ಬಂತು? ಯಾರು ಒತ್ತಡ ಹೇರಿದ್ರು ನಿಮಗೆ? ವರ್ಲ್ಡ್ ಕಪ್ ಗೆದ್ದಂಥ ಸಂದರ್ಭದಲ್ಲಿ 5 ದಿನಗಳ ನಂತರ ವಾಂಖೆಡೆಯಲ್ಲಿ ಕಾರ್ಯಕ್ರಮ ಆಯಿತು. ಎಷ್ಟೋ ಲಕ್ಷ ಜನರು ಸೇರಿದ್ರು. ಬಟ್ ಅಲ್ಲಿ ಇಂತಹ ಪ್ರಕರಣ ಆಗಲಿಲ್ಲ. ಕಾರಣ ಪೂರ್ವ ಸಿದ್ಧತೆ ಇತ್ತು, ಮ್ಯಾನೇಜ್ಮೆಂಟ್ ಚೆನ್ನಾಗಿತ್ತು. ಇಲ್ಲಿ ಯಾಕೆ ಮ್ಯಾನೇಜ್ಮೆಂಟ್ ಬಗ್ಗೆ ತಲೆ ಕೆಡಿಸ್ಕೊಳ್ದೇನೆ ನೇರವಾಗಿ ಕಾರ್ಯಕ್ರಮ ಮಾಡೇ ಬಿಡಬೇಕು, ಅಭಿನಂದನೆ ಸಲ್ಲಿಸಬೇಕು, ಕಪ್ ಗೆದ್ಕೊಂಡು ಬಂದಿದ್ದಾರೆ, ಅವರೊಂಥರ ಕಾರ್ಯಕ್ರಮ ಮಾಡಬೇಕು, ನಾವೊಂಥರ ಕಾರ್ಯಕ್ರಮ ಮಾಡಬೇಕು. ವಿಧಾನಸೌಧದಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ರೂ ಆಗ್ತಾ ಇತ್ತು, ಇಲ್ಲ ಚಿನ್ನಸ್ವಾಮಿಲಿ ಮಾಡಿದ್ರು ಆಗ್ತಾ ಇತ್ತು. ಏಕಕಾಲದಲ್ಲಿ 2 ಕಡೆ ಕಾರ್ಯಕ್ರಮ, 4 ಕಡೆ ಭದ್ರತೆ, ಇದೆಲ್ಲವೂ ಕೂಡ ವೈಫಲ್ಯಕ್ಕೆ ಕಾರಣ ಆಯಿತು. ಜನಸಾಮಾನ್ಯರು 11 ಜನರು ಬಲಿಯಾದರು. ಇನ್ನೂ ಕೂಡ ಆಗಷ್ಟೇ ತಮ್ಮ ಭವಿಷ್ಯಕ್ಕೆ ಕಾಲಿಡಬೇಕಾದವರು 19 ವರ್ಷ 13 ವರ್ಷ